ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ FMCG ಸೆಕ್ಟರ್ನ ಒಂದು ಸೆಲೋ ವರ್ಲ್ಡ್ ಲಿಮಿಟೆಡ್ ಅಂತೇಳಿ ಈ ಶೇರ್ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಂಡು ಬನ್ನಿ. ಏಕೆಂದರೆ ಇದು ಲಿಸ್ಟಿಂಗ್ ಆಗಿ ಕೇವಲ 5 ತಿಂಗಳಾಗಿದೆ. ನವಂಬರ್ನಲ್ಲಿ ಲಿಸ್ಟಿಂಗ್ ಆಗಿರೋದು. ಇದು ತುಂಬ ಚೆನ್ನಾಗಿ ಮೂವ್ಮೆಂಟ್ ಆಗ್ತಾಯಿದೆ. ಪ್ರೈಸ್ ಆಕ್ಷನ್ ಎಲ್ಲ ನೋಡೋಣ. ಇದರ ಸಂಪೂರ್ಣ ಡೀಟೇಲ್ಸ್ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಸೆಲೋ ವರ್ಲ್ಡ್ ಲಿಮಿಟೆಡ್ ಅಂತೇಳಿ ಶೇರು ಹೆಸರು ಸೆಲೋ ವರ್ಲ್ಡ್ ಲಿಮಿಟೆಡ್ ಅಂತೇಳಿ. ಇವತ್ತಿನ ಶೇರ್ ಬೆಲೆ ಎಷ್ಟಿದೆ? 949 ಇದೆ. ಆಲ್ಮೋಸ್ಟ್ ಆಲ್ 950. ಹೌದು, 50 ಆಯ್ತು ನೋಡಿ. ಈಗ 950 ರೂಪಾಯಿ ಶೇರ್ ಬೆಲೆ ಇದೆ. ನೀವು ಇದ್ರ ಬಗ್ಗೆ ಆಲ್ಮೋಸ್ಟ್ ಆಲ್ ಕೇಳಿರ್ತೀರ, ಸೆಲೋ ವರ್ಲ್ಡ್ ಬಗ್ಗೆ, ಸೆಲೋ ಕಂಪ್ನಿ ಬಗ್ಗೆ. ಅದ್ರ ಪ್ರಾಡಕ್ಟ್ಸು ಅವನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವುದಿದು ಏನು ಅಂತೇಳಿ. ಮೊದಲು ಅದ್ರ ಏನು ಬಿಸ್ನೆಸ್ ಮಾಡ್ತಾಯಿದೆ ಅಂತ ನೋಡ್ಕೊಂಡು ಬರೋಣ. ನಂತರ ಇದ್ರ ಫಂಡಮೆಂಟಲ್ಸ್ ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಸೆಲೋ ವರ್ಲ್ಡ್ ಲಿಮಿಟೆಡ್ ಇದ್ರ ಬಿಸ್ನೆಸ್ ಏನು, ಇದ್ರ ಪ್ರಾಡಕ್ಟ್ಸ್ ಏನು ಅಂತ ನೋಡೋದಾದರೆ, ಕೀ ಪಾಯಿಂಟ್ಸ್ ಅದನ್ನು ನೋಡೋದಾದರೆ, ಇದು ಆ್ಯಕ್ಚುಲಿ ಪ್ರಾಡಕ್ಟ್ಸ್ ಪೋರ್ಟ್ಫೋಲಿಯೋ ನೋಡಿ ಹೇಳ್ತಾ ಇದ್ದೀನಿ ನಿಮಗೆ. ದ ಕಂಪ್ನಿ ಆಫರ್ಸ್ ಇಟ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಕ್ರಾಸ್ 3 ಕ್ಯಾಟಗರೀಸ್. ನೋಡಿ, ದ ಕಂಪ್ನಿ ಆಫರ್ಸ್ ಇಟ್ಸ್ ಪ್ರಾಡಕ್ಟ್ಸ್ ಅಕ್ರಾಸ್ 3 ಕ್ಯಾಟಗರೀಸ್. ನೋಡಿ, ಒಂದು 3 ಕ್ಯಾಟಗರಿಯಲ್ಲಿ ಇದರ ಪ್ರಾಡಕ್ಟ್ಸು ಡಿವೈಡ್ ಮಾಡಿಬಿಟ್ಟು ಅದನ್ನ ಹೇಳ್ತಾ ಹೋಗ್ತಾರೆ ನೋಡಿ ಇವರು. ಫಸ್ಟ್ ಕ್ಯಾಟಗರಿಯನ್ನು ಕನ್ಸ್ಯೂಮರ್ ಹೌಸ್ವೇರ್ ಅಂತೇಳಿ. ಕನ್ಸ್ಯೂಮರ್ ಹೌಸ್ವೇರ್, ದ ಪ್ರಾಡಕ್ಟ್ಸ್ ಆಫರ್ಡ್ ಆ್ಯಂಡ್ ಸೋಲ್ಡ್ ಅಂಡರ್ ದ ಸೆಲ್ಲೋ ಬೇಸ್ಡ್ ಸೆಲ್ಲೋ ಬ್ರ್ಯಾಂಡ್. ದ ಪಾಪ್ಯುಲರ್ ಸಬ್ ಬ್ರ್ಯಾಂಡ್ಸ್ ಅಂಡರ್ ದ ಸೆಲ್ಲೋ ಬ್ರ್ಯಾಂಡ್ ಇನ್ಕ್ಲೂಡ್ ಕ್ಲೀನೋ, ಪ್ಯೂರೋ, ಚೆಫ್, S2O, ಮಾಡಸ್ಟೆಕ್, ಮ್ಯಾಕ್ಸ್ ಫ್ರೆಶ್ ಆ್ಯಂಡ್ ಡ್ಯೂರೋ. ಅದರಲ್ಲಿ ಪ್ರಾಡಕ್ಟ್ಸ್ ಯಾವ್ಯಾವ ಇರ್ತವೆ ಕನ್ಸ್ಯೂಮರ್ ಹೌಸ್ವೇರ್ ಪ್ರಾಡಕ್ಟ್ಸ್ನಲ್ಲಿ ಅಂದರೆ, ಹೌಸ್ವೇರ್, ಇನ್ಸುಲೇಟೆಡ್ ವೇರ್, ಇಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಆ್ಯಂಡ್ ಕುಕ್ವೇರ್, ಕ್ಲೀನಿಂಗ್ ಏಡ್ಸ್, ಆಪಲ್ವೇರ್, ಗ್ಲಾಸ್ವೇರ್ ಪ್ರಾಡಕ್ಟ್ಸ್. ಈ ಥರ ಎಲ್ಲ ಪ್ರಾಡಕ್ಟ್ಸು ಕನ್ಸ್ಯೂಮರ್ ಹೌಸ್ವೇರ್ನಲ್ಲಿ ಬರುತ್ತೆ. ಫಸ್ಟ್ ಒನ್. ಇನ್ನು ಸೆಕೆಂಡ್ ಏನು, ರೈಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಸ್ಟೇಷ್ನರಿ. ರೈಟಿಂಗ್ ಇನ್ಸ್ಟ್ರೂಮೆಂಟ್ ಸ್ಟೇಷ್ನರಿ ಸೆಕೆಂಡ್ ಪ್ರಾಡಕ್ಟ್ಸ್ ಇದು. ಇದರಲ್ಲಿ ಏನು ಪ್ರಾಡಕ್ಟ್ಸ್ ಬರುತ್ತೆ? ಬಾಲ್ ಪಾಯಿಂಟ್ ಪೆನ್, ನೀವೆಲ್ಲ ಕೇಳೇ ಇರ್ತೀರ. ಬಾಲ್ ಪಾಯಿಂಟ್ ಪೆನ್, ಜೆಲ್ ಪೆನ್, ರೋಲರ್ ಪೆನ್, ಫೌಂಟೇನ್ ಪೆನ್, ಮೆಟಲ್ ಪೆನ್, ಮೆಕ್ಯಾನಿಕಲ್ ಪೆನ್ಸಿಲ್, ಹೈಲೈಟರ್ಸ್, ಮಾರ್ಕರ್ಸ್, ಕರೆಕ್ಷನ್ ಪೆನ್ಸ್. ಇವೆಲ್ಲ ಇದರಲ್ಲಿ ಬರುತ್ತೆ, ರೈಟಿಂಗ್ ಇನ್ಸ್ಟ್ರೂಮೆಂಟ್ ಸ್ಟೇಷ್ನರಿ ಆ್ಯಂಡ್ ಸ್ಟೇಷ್ನರಿ. ಮತ್ತು ಇನ್ನೊಂದು ಪ್ರಾಡಕ್ಟ್ ಏನು ಡಿವೈಡ್ ಮಾಡಿದರೆ, ಮೌಲ್ಡೆಡ್ ಫರ್ನಿಚರ್ ಆ್ಯಂಡ್ ಅಲೈಡ್ ಪ್ರಾಡಕ್ಟ್ಸ್. ನೋಡಿ, ಇದ್ರದ್ದು ಮೌಲ್ಡೆಡ್ ಫರ್ನಿಚರ್ ಬಿಸ್ನೆಸ್ ಕೂಡ ಇದೆ. ಫಸ್ಟು ಹೌಸ್ವೇರ್ ಪ್ರಾಡಕ್ಟ್ಸು, ಕಿಚನ್ ಪ್ರಾಡಕ್ಟ್ಸು ಆ ಥರ ಬರುತ್ತೆ. ನೆಕ್ಸ್ಟು ಸ್ಟೇಷ್ನರಿ ಪೆನ್ ಪ್ರಾಡಕ್ಟ್ಸು, ಅದರ ನೆಕ್ಸ್ಟು ಮೌಲ್ಡೆಡ್ ಫರ್ನಿಚರ್ ಆ್ಯಂಡ್ ಅಲೈಡ್ ಪ್ರಾಡಕ್ಟ್ಸ್ ಅಂತೇಳಿ. ಮೌಲ್ಡೆಡ್ ಫರ್ನಿಚರ್ ಆ್ಯಂಡ್ ಅಲೈಡ್ ಪ್ರಾಡಕ್ಟ್ಸ್. ಈ ಪ್ರಾಡಕ್ಟ್ಸ್ನಲ್ಲಿ ಏನೇನು ಬರುತ್ತೆ? ಚೇರ್ಸ್, ಟೇಬಲ್ಸ್, ಟ್ರಾಲೀಸ್, ಸ್ಟೂಲ್ಸ್, ಕ್ಯಾಬಿನೆಟ್ಸ್, ಲ್ಯಾಡರ್ಸ್, ಮೌಲ್ಡ್ಸ್, ಬಬಲ್ ಗಾರ್ಡ್ಸ್, ಕ್ರೇಟ್ಸ್, ಪ್ಯಾಲೆಟ್ಸ್, ಡಸ್ಟ್ಬಿನ್ಸ್, ಸ್ಟೋರೇಜ್ ಐಟಮ್ಸ್. ಈ ಥರ ಎಲ್ಲ ಪ್ರಾಡಕ್ಟ್ಸು ಮೌಲ್ಡೆಡ್ ಫರ್ನಿಚರು, ಅಲೈಡ್ ಪ್ರಾಡಕ್ಟ್ಸ್ನಲ್ಲಿ ಬರುತ್ತೆ. ಮತ್ತು ಅದರ್ ಬಿಸ್ನೆಸ್ ಏನು? ದ ಕಂಪ್ನಿ ಆಲ್ಸೋ, ಮತ್ತು ಬೇರೆ ಬಿಸ್ನೆಸ್ ಏನಿದೆ ಇದರದ್ದು ಅಂದರೆ, ದ ಕಂಪ್ನಿ ಆಲ್ಸೋ ಟ್ರೇಡ್ಸ್ ಇಟ್ಸ್ ಪ್ರಾಡಕ್ಟ್ಸ್ ಸಚ್ ಆ್ಯಸ್ ಸ್ಟೀಲ್ ಆ್ಯಂಡ್ ಗ್ಲಾಸ್ವೇರ್ ಪ್ರಾಡಕ್ಟ್ಸ್. ಅದು ಕೂಡ ತುಂಬ ಚೆನ್ನಾಗಿದೆ. ಸ್ಟೀಲ್ ಆ್ಯಂಡ್ ಗ್ಲಾಸ್ವೇರ್ ಪ್ರಾಡಕ್ಟ್ಸ್ ಬೈ ಸೋರ್ಸಿಂಗ್ ದೀಸ್ ಪ್ರಾಡಕ್ಟ್ಸ್ ಫ್ರಾಮ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರರ್ಸ್ ಪ್ರೈಮರಿಲಿ ಲೊಕೇಟೆಡ್ ಇನ್ ಚೈನಾ ಆ್ಯಂಡ್ ಸಬ್ಸಿಕ್ವೆಂಟ್ಲಿ ಸೆಲ್ಲಿಂಗ್ ದೆಮ್ ಟು ಕನ್ಸ್ಯೂಮರ್ಸ್. ನೋಡಿ, ಚೈನಾನೇ ಲೊಕೇಟ್ ಮಾಡಿದೆ ಇದು. ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ 13 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ ಇಂಡಿಯಾದಲ್ಲಿ. ಬೇರೆ ಬೇರೆ ಕಡೆ ದಿಯು ಆ್ಯಂಡ್ ದಮನ್ನು, ಹರಿದ್ವಾರ್, ಚೆನ್ನೈ, ಕೋಲ್ಕತ್ತಾ, ಹಿಮಾಚಲ್ ಪ್ರದೇಶ್, ಇಲ್ಲೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇವೆ. ಸ್ನೇಹಿತರೆ, ಈ ಸೆಲೋ ವರ್ಲ್ಡ್ ಲಿಮಿಟೆಡ್ನ ಪ್ರಾಡಕ್ಟ್ಸ್ಗಳು ಇವು. ನಂಗೆ ತಿಳಿಮಟ್ಟಿಗೆ ನೀವೆಲ್ಲ ಒಂದಿಲ್ಲ ಒಂದು ಪ್ರಾಡಕ್ಟ್ಸನ್ನು ನಿಮ್ಮ ಮನೆಯಲ್ಲಿ ಇದ್ದೇ ಇರ್ತವೆ. ಇದರದ್ದು ಪ್ರಾಡಕ್ಟ್ಸು, ಸೆಲ್ಲೋ ಪ್ರಾಡಕ್ಟ್ಸು ಆಲ್ಮೋಸ್ಟ್ ಆಲ್ ನಾವು ಒಂದೊಂದೇ ಹೇಳ್ತಾ ಹೋಗ್ತೀನಿ ನೋಡಿ. ಒಂದಿಲ್ಲ ಒಂದಂತರೂ ಆಲ್ಮೋಸ್ಟ್ ಆಲ್ ಎಲ್ಲರ ಮನೆಯಲ್ಲೂ ಅಟ್ಲೀಸ್ಟ್ ಒಂದು ಪ್ರಾಡಕ್ಟ್ ಆದರೂ ಸೆಲ್ಲೋ ಲಿಮಿಟೆಡ್, ಸೆಲ್ಲೋ ವರ್ಲ್ಡ್ ಲಿಮಿಟೆಡ್ಗೆ ಸಂಬಂಧಪಟ್ಟಂತೆ, ಈ ಕಂಪ್ನಿಗೆ ಸಂಬಂಧಪಟ್ಟಂತೆ ಒಂದು ಐಟಮ್ ಎಲ್ಲರ ಮನೆಯಲ್ಲೂ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಇದು ಪ್ಯೂರ್ಲಿ ಸ್ಟೀಲ್ ವಾಟರ್ ಬಾಟಲ್ಸ್. ಇದು ಹಾಟ್ ವಾಟರ್, ಕೋಲ್ಡ್ ವಾಟರ್ ಎರಡು ಪ್ರಾಡಕ್ಟ್ಸ್ ಬರುತ್ತೆ. ಇನ್ಕ್ಲೂಡಿಂಗ್ ನೋಡಿ, ಇದು ಡ್ಯೂರೋ ಸೇಫ್ಟಿ ಸೆಲೋ ವಾಟರ್ ಬಾಟಲ್ಸ್. ಇವೆಲ್ಲ ಅಮಿತಾಬ್ ಬಚ್ಚನ್ ಅವರೇ ಆ್ಯಡ್ ಕೊಟ್ಟಿದ್ದಾರೆ.
ಆಮೇಲೆ ಸೆಲೋ ವರ್ಲ್ಡ್ದು ಒಂದು ಲೇಟೆಸ್ಟ್ ಅವ್ರದ್ದೇ ಒಂದು ಶಾಪಿಂಗ್ ಮಾಲ್ ಅಂತ ಹೇಳ್ಬೋದು. ಇವೆಲ್ಲ ಕಿಚನ್ ಪ್ರಾಡಕ್ಟ್ಸು, ಸ್ಟೀಲು, ಸೆಲೋ ಬ್ರ್ಯಾಂಡೆಡ್ ಬಾಟಲ್ಸು, ಮತ್ತು ಲೇಟೆಸ್ಟ್ ಏನು ಲಾಂಚ್ ಮಾಡಿದ್ದಾರೆ ಪ್ಯೂರ್ಲಿ ಕಾಪರ್ ಬಾಟಲ್ಸು, ಕಾಪರ್ ಗ್ಲಾಸಸ್, ಕಾಪರ್ ಐಟಮ್ಸ್ ಇವನ್ನೆಲ್ಲ ಲಾಂಚ್ ಮಾಡಿದ್ದಾರೆ. ಹಾಗೆ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ನಲ್ಲಿ ಈ ಥರ ಎಲ್ಲ ಪ್ರಾಡಕ್ಟ್ಸ್ ಬರುತ್ತೆ. ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ನಲ್ಲಿ ತುಂಬ ವೆರೈಟಿ, ವೆರಿ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇವೆ ಸೆಲೋ ವರ್ಲ್ಡ್ದು. ಇವೆಲ್ಲ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಬರುತ್ತೆ. ಸ್ಪೆಷಲಿ ಕಿಡ್ಸ್ಗೆ, ಕಿಚನ್ನು, ಆಮೇಲೆ ಅಡಲ್ಟ್ಸ್ಗೆ ಎಲ್ಲರಿಗೆ ಸಂಬಂಧಪಟ್ಟಂತೆ ಈ ಲಂಚ್ ಬಾಕ್ಸ್ ಏನು ಬರ್ತಲ್ಲ, ಟಿಫಿನ್ ಬಾಕ್ಸ್, ಲಂಚ್ ಬಾಕ್ಸು ವೆರೈಟಿ ಆಫ್ ರೇಂಜಸ್ಸು ಲಾಂಚ್ ಮಾಡಿದ್ದಾರೆ. ಅವು ನೀವು ಮೋಸ್ಟ್ ಪ್ರಾಬಬ್ಲಿ ನೋಡಿರ್ತಾರೆ, ಶಾಪಿಂಗ್ ಹೋದಾಗ ನೋಡಿರ್ತಾರೆ, ಇಲ್ಲ ಮನೆಯಲ್ಲಿ ಇರ್ಬೋದು ನೋಡಿ. ಆಮೇಲೆ ಇದು ಒಂದು ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಇವೆಲ್ಲ. ಓಕೆ, ದೀಸ್ ಆರ್ ಆಲ್ ಹೌಸ್ ಹೋಲ್ಡ್ ಪ್ರಾಡಕ್ಟ್. ಇದು ಮೋಲ್ಡೆಡ್ ಫರ್ನಿಚರ್ನಲ್ಲಿ ಬರುತ್ತೆ. ಡಸ್ಟ್ಬಿನ್ನು ಸೆಲೋ ವರ್ಲ್ಡ್ದು ಮೋಲ್ಡೆಡ್ ಫರ್ನಿಚರ್ನಲ್ಲಿ ಬರುತ್ತೆ ನೋಡಿ. ಫರ್ನಿಚರ್ದು ಒಂದು ಇತ್ತೀಚೆಗೆ ಲಾಂಚ್ ಮಾಡಿದ್ದಾರೆ, ಮೋಲ್ಡೆಡ್ ಫರ್ನಿಚರ್ಸ್ ಇವೆಲ್ಲ. ಹಾಗೆ ಮೋಲ್ಡೆಡ್ ಫರ್ನಿಚರ್ಸ್ ಸೆಲೋ ವರ್ಲ್ಡ್ ಅಂತೇಳಿ ಒಂದು ಬ್ರ್ಯಾಂಡ್ ಮಾಡಿದ್ದಾರೆ. ಈ ಥರ ಚೇರ್ಸು, ಡಿಫ್ರೆಂಟ್ ಚೇರ್ಸು ಅವೆಲ್ಲ ಮೋಲ್ಡೆಡ್ ಫರ್ನಿಚರ್ಸ್ ಬರುತ್ತೆ. ಕಿಡ್ಸ್ಗೆ ಸಂಬಂಧಪಟ್ಟಂತೆ ಏನು ಮಾಡಿದ್ದಾರೆ, ಕಿಡ್ಸ್ ಬೀಪ್ ಅಂತೇಳಿ ಒಂದು ಲಾಂಚ್ ಮಾಡಿದ್ದಾರೆ ಇತ್ತೀಚೆಗೆ. ಎವ್ರಿಡೇ ಆ್ಯನ್ ಅಡ್ವೆಂಚರ್ ಅನ್ಫೋಲ್ಡ್ಸ್ ಅಂತೇಳಿ ನೋಡಿ. ಇವು ಲಂಚ್ ಬಾಕ್ಸಸ್ ನೋಡಿ ಸ್ನೇಹಿತರೆ. ನಂಗೆ ತಿಳಿದ ಮಟ್ಟಿಗೆ ಈ ಲಂಚ್ ಬಾಕ್ಸು ಪ್ರತಿಯೊಬ್ಬರು ನೋಡಿರ್ತಾರೆ ಶಾಪಿಂಗ್ ಮಾಲಲ್ಲಿ, ಇಲ್ಲ ಮನೆಯಲ್ಲೂ ಕೂಡ ತಂದಿರ್ತಾರೆ. ಅದರ್ವೈಸು ಈ ಥರ ಇದು ಲಂಚ್ ಬಾಕ್ಸ್ ಇರ್ಬೋದು, ಇಲ್ಲ ವಾಟರ್ ಬಾಟಲ್ ಇರ್ಬೋದು, ಇಲ್ಲ ಈ ಥರ ಊಟದ ತಟ್ಟೆ ಇರ್ಬೋದು. ಪ್ರತಿಯೊಬ್ಬರು ನೋಡಿರ್ತೀರ ಅಂದ್ಕೊತೀನಿ ನಾನು. ನಮ್ಮ ಮನೆಯಲ್ಲಂತೂ ಇವೇ ಇದು. ಹಾಗೆ ಏನು ನೋಡಿಲ್ಲ ಅಂದರೂ ಇದಂತೂ 100% ನೋಡಿರ್ತೀರ. ಸೆಲೋ ಪೆನ್ಸ್, ಬಾಲ್ ಪೆನ್ ಇರ್ಬೋದು, ಜೆಲ್ ಪೆನ್ ಇರ್ಬೋದು, ಮಾರ್ಕರ್ಸ್ ಇರ್ಬೋದು, ಆಲ್ಮೋಸ್ಟ್ ಆಲ್ 99% ಪ್ರತಿಯೊಬ್ಬರು ಇದ್ರ ಬಗ್ಗೆ ಗಮನ ಹರಿಸಿರ್ತಾರೆ ಅಂದ್ಕೊತೀನಿ. ಪೆನ್ಸ್ಗೆಲ್ಲ ಈ ಥರ ಎಲ್ಲ ಸೆಲೋ ವರ್ಲ್ಡ್ದು ಪ್ರಾಡಕ್ಟ್ಸ್ ಇವೆ. ಇವನ್ನ ಸ್ಪೆಷಲಿ ಬಿಸ್ನೆಸ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇನ್ನು ಇದರ ಫಂಡಮೆಂಟಲ್ಸ್ ಒಂದು ನೋಡೋಣ ಬನ್ನಿ ಸ್ನೇಹಿತರೆ. ಎಷ್ಟಿದೆ ಶೇರ್ ಬೆಲೆ ಇದು ಸೆಲೋ ವರ್ಲ್ಡ್ ಲಿಮಿಟೆಡ್ದು? ಇವತ್ತಿನ ಶೇರ್ ಬೆಲೆ ಬಂದ್ಬಿಟ್ಟು ಸೆಲೋ 945 ಇದೆ. ಆಗಲೇ 950 ಇತ್ತು, ಈಗ 945 ಆಗಿದೆ. ಸೆಲೋ ವರ್ಲ್ಡ್ ಲಿಮಿಟೆಡು ಇವತ್ತಿನ ಶೇರ್ ಬೆಲೆ 945 ಇದೆ ಪ್ರೆಸೆಂಟ್ ಈಗ ನಡೀತಾ ಇರೋದು. ಸೊ 52 ವೀಕ್ ಹೈ ಎಷ್ಟಿದೆ? 963. 52 ವೀಕ್ ಲೋ 711. ಇದು ಲಾಂಚ್ ಆಗಿದ್ದೆ ಯಾವಾಗ, ಲಿಸ್ಟಿಂಗ್ ಆಗಿದ್ದೆ ಯಾವಾಗ? ನವಂಬರ್ 2023ರಲ್ಲಿ ಲಿಸ್ಟಿಂಗ್ ಆಗಿದೆ. ಇದು ಮೋಸ್ಟ್ ಪ್ರಾಬಬ್ಲಿ ಸ್ಮಾಲ್ ಕ್ಯಾಪ್ ಕಂಪ್ನಿಯಲ್ಲಿ ಬರುತ್ತೆ, ಮಿಡ್ ಕ್ಯಾಪ್ ಕಂಪ್ನಿಯಲ್ಲಿ ಬರುತ್ತೆ, FMCG ಸೆಕ್ಟರ್ನಲ್ಲಿ ಬರುತ್ತೆ. ಹಾಗೆ ಇಂಡಸ್ಟ್ರಿ ಯಾವುದು? ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ನಲ್ಲಿ ಬರುತ್ತೆ. ಇದ್ರ ಮಾರ್ಕೆಟ್ ಕ್ಯಾಪಿಟಲ್ ನೋಡಿ ಎಷ್ಟಿದೆ? 20,161 ಕೋಟಿ ರೂಪಾಯಿ ಇದೆ. 1 ಇಯರ್ ರಿಟರ್ನು ತೋರಿಸ್ತಾ ಇಲ್ಲ, ಯಾಕಂದರೆ ಲಾಂಚ್ ಆಗಿ ಲಿಸ್ಟಿಂಗ್ ಆಗಿ ಕೇವಲ ಒಂದು 5 ರಿಂದ 6 ತಿಂಗಳಾಗಿದೆ. ಸೆಕ್ಟರ್ ರಿಟರ್ನ್ ಎಷ್ಟು ಕೊಟ್ಟಿದೆ? 8.9 ಕೊಟ್ಟಿದೆ. ಇನ್ನು ಇದ್ರದ್ದು ಏನಾದರೂ ಫೈನಾನ್ಷಿಯಲ್ ಟ್ರೆಂಡ್ಸು, ಶೇರ್ ಹೋಲ್ಡಿಂಗ್ ಪ್ಯಾಟರ್ನು ಅದನ್ನೆಲ್ಲ ನೋಡಿದರೆ ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಬೇಕವಾ ಬೇಡವಾ ಅಂತೇಳಿ ಒಂದು ಕ್ಲಾರಿಟಿ ಸಿಗುತ್ತೆ ಅಂದ್ಕೊತೀನಿ ನಾನು. ಸೊ ಫೈನಾನ್ಷಿಯಲ್ ಟ್ರೆಂಡ್ಸು ಇದರಲ್ಲಿ ತೋರಿಸ್ತಾ ಇಲ್ಲ. ಓನ್ಲಿ 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಅಂತ ಹೇಳ್ತಾ ಇದ್ದಾರೆ. ಇನ್ನು PE ರೇಷ್ಯೋ ಎಷ್ಟಿದೆ? 75 ಇದೆ PE ರೇಷ್ಯೋ. ಓಕೆ. ಡಿವಿಡೆಂಡ್ ಈಲ್ಡ್ ನಾಟ್ ಎಟ್, ಇನ್ನೂ ಇಲ್ಲ. ROE ರಿಟರ್ನ್ ಆನ್ ಇಕ್ವಿಟಿ ಲೇಟೆಸ್ಟ್ 27% ಇದೆ. ROCE 32 ಇದೆ. ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟರ್ನು ಲೇಟೆಸ್ಟ್ ಏನಾದರೂ ಇದೆಯಾ? ಇದು ಡಿಸೆಂಬರ್ ನೋಡೋಣ, ಡಿಸೆಂಬರ್ವರೆಗೆ ಇದೆ. ಓಕೆ, ಡಿಸೆಂಬರ್ 23ವರೆಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ. ಪ್ರಮೋಟರ್ಸು 78%, FIಸು 3%, ಮ್ಯೂಚುವಲ್ ಫಂಡ್ಸು 2% ಇದ್ದಾರೆ. ಇನ್ಶೂರೆನ್ಸ್ ಕಂಪ್ನಿದವರು 2.71% ಇದ್ದಾರೆ. DIಸು 8%, ನಾನ್ ಇನ್ಸ್ಟಿಟ್ಯೂಷನ್ 6.18%. ವೆಲ್ ಆ್ಯಂಡ್ ಗುಡ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಲಾಂಗ್ ಟರ್ಮ್ ಅವಧಿಗೆ ಥಿಂಕ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತೇನೇ ಆಗ್ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಡ್ರಾಪ್ ಮಾಡಿ. ಹಾಗೆ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು.